ಮಂಡ್ಯದ ಕೆರಗೋಡುವಿನಲ್ಲಿ ತಾರಕಕ್ಕೇರ್ತಾ ಇದೆ ಹನುಮಧ್ವಜ ಫೈಟ್. ಒಂದು ದಿನಕ್ಕೆ ಮುಕ್ತಾಯ ಆಗುತ್ತೆ, ಎರಡು ದಿನಕ್ಕೆ ಮುಕ್ತಾಯ ಆಗುತ್ತೆ ವಿವಾದ ಅಂತ ಅಂದುಕೊಂಡಿದ್ರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ವಿವಾದ. ಇಲ್ಲಿ ಕೆರಗೋಡು ಗ್ರಾಮದ ಮನೆಗಳ ಮೇಲೆ ಈಗ ಕೇಸರಿ ಧ್ವಜ ಹಾರಾಟ, ಅಂದರೆ ಒಂದು ರೀತಿ ಸೆಡ್ಡು ಹೊಡೆದು ಮಾಡ್ತಾ ಇದ್ದಾರೆ. ಹನುಮಧ್ವಜ ತೆರವು ವಿರೋಧಿಸಿ ಕೇಸರಿ ಧ್ವಜದ ಅಭಿಯಾನ ನಡೀತಾ ಇದೆ. ತಮ್ಮ ತಮ್ಮ ಮನೆಗಳ ಮೇಲೆ ಕೇಸರಿ ಧ್ವಜವನ್ನು ಹಾರಿಸಿದ್ದಾರೆ ಕೆರಗೋಡು ಜನ. ಫೆಬ್ರವರಿ 2ನೇ ತಾರೀಕಿಂದ ಬಿಜೆಪಿಯವರು ಕೂಡ ಮನೆ ಮನೆಗೆ ಹನುಮಧ್ವಜ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಫೆಬ್ರವರಿ 7ನೇ ತಾರೀಕು ಸಮಾನ ಮನಸ್ಕ ವೇದಿಕೆಯಿಂದ ಮಂಡ್ಯ ನಗರ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಯಾರು ಸ್ಥಳೀಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಪೊಲೀಸರ ಮೇಲೆ ಒತ್ತಡವನ್ನು ಹೇರಿ ನೀವು ಹನುಮಧ್ವಜವನ್ನು ತೆರವು ಮಾಡಿದ್ದೀರಾ, ನಾವು ನಮ್ಮ ಮನೆಗಳ ಮೇಲೆ ಕೇಸರಿ ಧ್ವಜವನ್ನು ಹಾರಿಸ್ತೀವಿ ಅಂತ ಸೆಡ್ಡು ಹೊಡೆದು ಅಲ್ಲಿನ ಜನ ಈಗ ಕೇಸರಿ ಧ್ವಜವನ್ನು ಅವರವರ ಮನೆಗಳ ಮೇಲೆ ಹಾರಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಸರ್ಕಾರಿ ಜಾಗದಲ್ಲಿ ಹನುಮಧ್ವಜವನ್ನು ಹಾರಿಸುವಂತಿಲ್ಲ ಅಂತ ಹೇಳಿದ್ದೀರಾ, ನಮ್ಮ ಸ್ವಂತ ಜಾಗದಲ್ಲಿ ನಮ್ಮ ಮನೆಗಳ ಮೇಲೆ ನಾವು ಹಾರಿಸ್ಕೋತೀವಿ ಅಂತ ಈಗ ಕೆರಗೋಡಿನ ಸ್ಥಳೀಯರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಬಿಜೆಪಿಯವರು ಕೂಡ ಅಭಿಯಾನ ಮಾಡಬೇಕು ಅಂತ ಅಂದ್ಕೊಂಡಿದ್ರು. 2ನೇ ತಾರೀಕಿಂದ ಮಾಡ್ತಾರಂತೆ. ಮನೆಗಳಿಗೆ ಹನುಮಧ್ವಜವನ್ನು ತಲುಪಿಸುವಂತಹ ಕೆಲಸವನ್ನು ಮಾಡ್ತಾರೆ. ಇನ್ನು ಮಂಡ್ಯ ನಗರ ಬಂದ್ಗೆ ಕೂಡ ಕರೆ ಕೊಟ್ಟಿದ್ದಾರೆ ಫೆಬ್ರವರಿ 7ನೇ ತಾರೀಕು. ಬಟ್ ಅದಕ್ಕೆ ಎಷ್ಟರ ಮಟ್ಟಿಗೆ ಬೆಂಬಲ ಸಿಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಒಂದು ಗ್ರಾಮದ ವಿಚಾರ ಇದು. ಆ ಒಂದು ಗ್ರಾಮದ ವಿಚಾರವನ್ನು ಇಡೀ ಜಿಲ್ಲಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋದರೆ ಆ ಬಂದ್ಗೆ ಬೆಂಬಲ ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಕಾದು ನೋಡೋಣ. ಬಟ್ ಕೆರಗೋಡು ಜನ ಮಾತ್ರ ವಿಪರೀತವಾಗಿ ಈ ವಿಚಾರವನ್ನು ಗಂಭೀರವಾಗಿ ತಗೊಂಡು ನಮ್ಮ ಮನೆಗಳ ಮೇಲೇ ನಾವು ಕೇಸರಿ ಧ್ವಜವನ್ನು ಹಾರಿಸ್ತೀವಿ ಅಂತ ಹೊರಟಿದ್ದಾರೆ. ಆ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಕೆರಗೋಡು ಗ್ರಾಮದ ಮನೆಗಳ ಮೇಲೆ ಕೇಸರಿ ಧ್ವಜ ಹಾರಾಟದ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಅಲ್ಲಿ ಹನುಮಧ್ವಜವನ್ನು ಇಳಿಸಿದ್ದು ಭಾನುವಾರ, ಇವತ್ತು ಬುಧವಾರ. 4 ದಿನಗಳಾದರೂ ಕೂಡ ಕಿಚ್ಚು ಅಂತಕ್ಕಂಥದ್ದು ಆರ್ತಾ ಇಲ್ಲ. ನೀವು ನಮಗೆ ಜಬರ್ದಸ್ತಿಯಿಂದ ನೀವು ಧ್ವಜವನ್ನು ಇಳಿಸಿದ್ದೀರಾ, ಹಾಗಾಗಿ ನಾವು ನಮ್ಮ ಮನೆಗಳ ಮೇಲೆ ಧ್ವಜವನ್ನು ಹಾರಿಸ್ತೀವಿ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಆ ಊರಿನ ಜನ. ಹಾಗಾಗಿ ಅವರವರ ಜಾಗ, ಇದೇನು ಸರ್ಕಾರಿ ಜಾಗ ಏನಲ್ಲ, ಸರ್ಕಾರಿ ಜಾಗದಲ್ಲಿ ತಾನೇ ನೀವು ರೂಲ್ಸ್ ಮಾಡಿರ್ತಕ್ಕಂಥದ್ದು, ಬೇಡ ಅಂತಂದ್ಬಿಟ್ಟು ಅವರವರ ಮನೆಗಳ ಮೇಲೆ ಈಗ ಧ್ವಜವನ್ನು ಹಾರಿಸ್ತಾ ಇದ್ದಾರೆ. ಇದನ್ನು ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ವಲ್ಲ, ಇದನ್ನು ತೆಗೀರಿ ಅಂತ ಯಾರೂ ಹೇಳೋ ಹಾಗಿಲ್ವಲ್ಲ. ಸೊ ಹಾಗಾಗಿ ಈಗ ಈ ನಿರ್ಧಾರ ಜನ ಮಾಡಿರ್ತಕ್ಕಂಥದ್ದು. ಯಾಕೋ ಇದು ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಅಂದರೆ ರಾಜಕೀಯನೂ ಇದೆ ಇದರಲ್ಲಿ, ರಾಜಕೀಯದಲ್ಲಿ ಪಕ್ಷಗಳಿಗೆ ಈ ವಿವಾದ ಈಗಲೇ ಅಂತ್ಯ ಆಗಬಾರ್ದು. ಹಾಗಾಗಿ ಈ ಕೆಲಸಗಳು ನಡೀತಾ ಇದೆ.